ಹಾಯ್ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾವು DDL ಕಮೆಂಟ್ಸಲ್ಲಿ ಬರುವಂಥ ಕ್ರಿಯೇಟ್ ಮತ್ತು ಡ್ರಾಪ್ ಕಮೆಂಟ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ಆಲ್ಟರ್ ಕಮೆಂಟ್, ರೀನೇಮ್ ಕಮೆಂಟ್ ಮತ್ತು ಟ್ರಂಕೇಟ್ ಕಮೆಂಟ್ನ ನೋಡ್ತಾ ಹೋಗೋಣ. ಸೊ ಈ ಒಂದು ಆಲ್ಟರ್ ಕಮೆಂಟ್ನ ಯಾಕಪ್ಪ ಯೂಸ್ ಮಾಡ್ತೀವಿ ಅಂದರೆ ಡೇಟಾಬೇಸ್ ಆಬ್ಜೆಕ್ಟ್ಸ್ನ ಮಾಡಿಫಿಕೇಷನ್ ಮಾಡೋಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಡೇಟಾಬೇಸ್ ಆಬ್ಜೆಕ್ಟ್ಸ್ ಅಂದರೆ ಟೇಬಲ್ಸ್ ಕೂಡ ಆಗಿರ್ಬೋದು ಮತ್ತು ಡೇಟಾಬೇಸ್ ಕೂಡ ಆಗಿರ್ಬೋದು. ಈ ಒಂದು ಆಲ್ಟರ್ ಕಮೆಂಟ್ನ ಯೂಸ್ ಮಾಡಿಕೊಂಡು ನಾವು ಟೇಬಲ್ಗೆ ಹೊಸ ಕಾಲಮ್ನ ಕೂಡ ಆ್ಯಡ್ ಮಾಡ್ಬೋದು, ಅಥವಾ ಇರೋ ಕಾಲಮ್ನ ಡಿಲೀಟ್ ಕೂಡ ಮಾಡ್ಬೋದು, ಅಥವಾ ಇರೋ ಕಾಲಮ್ಗೆ ಮಾಡಿಫಿಕೇಷನ್ ಮಾಡ್ತಾ ಹೋಗ್ಬೋದು, ಅಂದರೆ ಡೇಟಾ ಟೈಪ್ಸ್ನೆಲ್ಲ ಚೇಂಜ್ ಮಾಡ್ತಾ ಹೋಗ್ಬೋದು. ಸೊ ಈ ಒಂದು ಆಲ್ಟರ್ ಕಮೆಂಟ್ನ ಯೂಸ್ ಮಾಡಿಕೊಂಡು ಇವಾಗ ಸದ್ಯಕ್ಕೆ ಒಂದು ಟೇಬಲ್ಗೆ ಹೊಸ ಕಾಲಮ್ನ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಸಿಂಟ್ಯಾಕ್ಸ್ ಏನಪ್ಪ ಅಂದರೆ ಆಲ್ಟರ್ ಟೇಬಲ್ ನೇಮ್ ಆ್ಯಡ್ ಕಾಲಮ್ ಡೇಟಾ ಟೈಪ್, ಇದು ಸಿಂಟ್ಯಾಕ್ಸು. ಇವಾಗ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಇವಾಗ EMP ಅಂತ ಒಂದು ಟೇಬಲ್ ಇದೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ EMP. ಸೊ ಇವಾಗ ಈ ಒಂದು ಕಮೆಂಟ್ ರನ್ ಮಾಡಿದ್ರೆ ನಮಗೆ EMP ಟೇಬಲು ಡಿಸ್ಪ್ಲೇ ಆಗುತ್ತೆ. ಈ ಒಂದು EMP ಟೇಬಲಲ್ಲಿ ಯಾವ್ಯಾವ ಕಾಲಮ್ ಇದೆ ಅಂದರೆ ಎಂಪ್ಲಾಯಿ ID ಕಾಲಮ್ ಇದೆ, ನೇಮ್ ಕಾಲಮ್ ಇದೆ, ಸ್ಯಾಲ್ರಿ ಕಾಲಮ್ ಇದೆ ಮತ್ತು ಅಡ್ರೆಸ್ ಕಾಲಮ್ ಇದೆ. ಇದಕ್ಕೆ ನಾವು ಡಿಪಾರ್ಟ್ಮೆಂಟ್ ಅನ್ನುವಂಥ ಒಂದು ಕಾಲಮ್ನ ಆ್ಯಡ್ ಮಾಡಬೇಕು. ಇವಾಗ ಹೇಗೆ ಮಾಡೋದು? ಆಲ್ಟರ್ ಟೇಬಲ್ EMP ಆ್ಯಡ್ ಡಿಪಾರ್ಟ್ಮೆಂಟ್ varchar of 50. ಇವಾಗ ಈ ಒಂದು ಕಮೆಂಟ್ನ ರನ್ ಮಾಡಿದ್ರೆ EMP ಅನ್ನುವಂಥ ಟೇಬಲ್ಗೆ ಡಿಪಾರ್ಟ್ಮೆಂಟ್ ಅನ್ನುವಂಥ ಕಾಲಮ್ ಹೋಗಿ ಜಾಯ್ನ್ ಆಗುತ್ತೆ. ಸೊ ಈ ರೀತಿಯಾಗಿ ಆಲ್ಟರ್ ಕಮೆಂಟ್ನ ನಾವು ಬೇರೆ ಬೇರೆ ಥರ ಮಾಡಿಫಿಕೇಷನ್ಸ್ಗೂ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬರೋದು ರೀನೇಮ್ ಕಮೆಂಡು. ಸೊ ರೀನೇಮ್ ಕಮೆಂಟ್ ಯಾಕಪ್ಪ ಯೂಸ್ ಮಾಡ್ತೀವಿ ಅಂದರೆ ನಾವು ಡೇಟಾಬೇಸ್ ಆಬ್ಜೆಕ್ಟ್ಸ್ಗೆ ಹೊಸ ಒಂದು ನೇಮ್ನ ಕೊಡಬೇಕು ಅಂದಾಗ ಅಥವಾ ನೇಮ್ ಚೇಂಜ್ ಮಾಡಬೇಕು ಅಂದಾಗ ರೀನೇಮ್ ಕಮೆಂಟ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ರೀನೇಮ್ ಕಮೆಂಟ್ನ ಹೇಗೆ ಯೂಸ್ ಮಾಡೋದು ಅಂದರೆ ಇದಕ್ಕೂ ಕೂಡ ಒಂದು ಸಿಂಟ್ಯಾಕ್ಸ್ ಇದೆ. ಸಿಂಟ್ಯಾಕ್ಸ್ ಏನಪ್ಪ ಅಂದರೆ ಆಲ್ಟರ್ ಟೇಬಲ್ ಓಲ್ಡ್ ಟೇಬಲ್ ನೇಮ್ ರೀನೇಮ್ ನ್ಯೂ ಟೇಬಲ್ ನೇಮ್, ಇದು ಸಿಂಟ್ಯಾಕ್ಸು. ಇವಾಗ EMP ಟೇಬಲ್ ಇದೆಯಲ್ಲ ಅದನ್ನು ಎಂಪ್ಲಾಯಿ ಅಂತ ರೀನೇಮ್ ಮಾಡೋಣ. ಹೇಗೆ ಮಾಡೋದು? ಆಲ್ಟರ್ ಟೇಬಲ್ ಓಲ್ಡ್ ಟೇಬಲ್ ನೇಮ್ ಏನು EMP ರೀನೇಮ್ ಎಂಪ್ಲಾಯಿ. ಸೊ ಇವಾಗ ಈ ಒಂದು ಕಮೆಂಟ್ನ ರನ್ ಮಾಡಿದ್ರೆ EMP ಅನ್ನುವಂಥ ಟೇಬಲ್ಲು ಎಂಪ್ಲಾಯಿ ಆಗಿ ನಾಮಕರಣ ಆಗುತ್ತೆ. ನೆಕ್ಸ್ಟ್ ಬರೋದು ಟ್ರಂಕೇಟ್ ಕಮೆಂಟ್. ಟ್ರಂಕೇಟ್ ಕಮೆಂಟ್ನ ಯೂಸ್ ಮಾಡಿಕೊಂಡು ನಾವು ಟೇಬಲ್ನಲ್ಲಿರುವಂಥ ಎಲ್ಲ ವ್ಯಾಲ್ಯೂಸ್ನು ಒಂದೇ ಸಲ ಡಿಲೀಟ್ ಮಾಡ್ತಾ ಹೋಗ್ಬೋದು. ಬಟ್ ಇದು ಟೇಬಲ್ ಸ್ಟ್ರಕ್ಚರ್ನ ಡಿಲೀಟ್ ಮಾಡೋದಿಲ್ಲ. ಸೊ ಇದು ಟ್ರಂಕೇಟ್ನ ಅಡ್ವಾಂಟೇಜು. ಸೊ ಸಿಂಟ್ಯಾಕ್ಸ್ ಏನಪ್ಪ ಅಂದರೆ ಟ್ರಂಕೇಟ್ ಟೇಬಲ್ ನೇಮ್. ಸೊ ಇದು ಸಿಂಟ್ಯಾಕ್ಸು. ಇವಾಗ ಎಕ್ಸಾಂಪಲ್ ನೋಡೋಣ. ಸೊ ಎಂಪ್ಲಾಯಿ ಟೇಬಲ್ನ ಟ್ರಂಕೇಟ್ ಮಾಡೋಣ. ಸೊ ಫಸ್ಟು ಏನೇನಿದೆ ಅಂತ ನೋಡ್ಕೊಳ್ಳೋಣ. ಅದರಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ. ಸೊ ನೋಡ್ಬೋದು ನೀವು ಇಲ್ಲಿ ಇಷ್ಟು ವ್ಯಾಲ್ಯೂಸ್ ಇದೆ. ಇವಾಗ ಟ್ರಂಕೇಟ್ ಮಾಡೋಣ. ಟ್ರಂಕೇಟ್ ಟೇಬಲ್ ಎಂಪ್ಲಾಯಿ. ಸೊ ಇವಾಗ ಈ ಒಂದು ಕಮೆಂಟ್ನ ರನ್ ಮಾಡಿದ್ರೆ ಟೇಬಲು ಟ್ರಂಕೇಟ್ ಆಗುತ್ತೆ, ಅಂದರೆ ಬರೋ ವ್ಯಾಲ್ಯೂಸ್ ಎಲ್ಲ ಡಿಲೀಟ್ ಆಗ್ತಾ ಬರುತ್ತೆ. ಸೊ ರನ್ ಮಾಡೋಣ. ಕಂಟ್ರೋಲ್ ಎಂಟರ್. ನೆಕ್ಸ್ಟ್ ಇವಾಗ ಸೆಲೆಕ್ಟ್ ಮಾಡೋಣ ಅದೇ ಟೇಬಲ್ನ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ. ಸೊ ನೋಡ್ಬೋದು ನೀವೀಗ ಟೇಬಲ್ನಲ್ಲಿರುವಂಥ ಕಾಲಮ್ಸ್ ಎಲ್ಲ ಅದೇ ಥರ ಇದ್ದಾವೆ, ಬಟ್ ವ್ಯಾಲ್ಯೂಸ್ ಮಾತ್ರ ಡಿಲೀಟ್ ಆಗಿದ್ದಾವೆ. ಸೊ ಇದು ಟ್ರಂಕೇಟ್ನ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಇದಿಷ್ಟು DDL ಕಮೆಂಟ್ಸ್ ಆಗಿತ್ತು. ಇನ್ನು ಮುಂದೆ ಬರುವಂಥ ವೀಡಿಯೋದಲ್ಲಿ DML ಕಮೆಂಟ್ಸ್ನು ಕೂಡ ನೋಡ್ತಾ ಹೋಗೋಣ. ಸೊ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.